ಓದ್ಕೊಬಿಡ್ಬೇಕಪ್ಪ ಇವತ್ತೆಲ್ಲ. ಅಲ್ಲ, ಆ ಪಿಂಕಿಗೆ ಏನೇನೆಲ್ಲ ಮಾಡಿದೆ ನಾನು. ಹಾಂ, ಈ ಮನೆಗೆ ರಾಣಿ ರಾಣಿ ಥರ ನೋಡಿಕೊಂಡೆ. ಒಂದು ಸಣ್ಣ ಕೆಲಸ ಮಾಡಕ್ಕೆ ಬಿಡ್ತಿದ್ದಿಲ್ಲ. ನನ್ನ ಮಗಳನ್ನೂ ಹಂಗೆ ನೋಡ್ಕೊಂಡಿಲ್ಲ ನಾನು. ಅಷ್ಟು ಚೆನ್ನಾಗಿ ಅವಳನ್ನ ನೋಡಿಕೊಂಡ್ರೆ ಆ ಮನೆ ಕೆಲಸದವಳು ಮಾತು ಕೇಳಿಕೊಂಡು ನನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ಲಲ್ಲ. ಮಾತಾಡಲಿ ಇವತ್ತು ಎಲ್ಲ ಅವಳ ಕಡೆ ಅದೇ ಅವಳ ಪರ. ಹಣ ಆಸ್ತಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲ ಅದೇ. ಅದಕ್ಕೆ ಅಹಂಕಾರ ಅವಳಿಗೆ ಇಳಿಸ್ತೀನಿ. ಸುಮ್ಮನೆ ಬಿಟ್ಬಿಟ್ಟನ ಅವಳ. ಅಷ್ಟು ಅಂದಮೇಲೆ ಸುಮ್ಮನೆ ಬಿಟ್ಬಿಟ್ಟನ. ಏನು ಮಾಡೋದು? ಏನೇ ಯೋಚನೆ ಮಾಡಿದ್ರು ಏನು ಮಾಡೋಕ್ಕಾಯ್ತಲ್ವಲ್ಲ. ಹಾಂ, ಏನಾರು ನೈಸ್ ಮಾಡ್ಕೊಂಡು ಹೋಗಿ ಏನಾರು ಇಸ್ಕೊಂಡು ಇದು ಮಾಡ್ಕೊಳ್ಳೋಣ ಅಂದರೆ ಅದಕ್ಕೆ ಅವಳು ನಾನು ಇನ್ನೊಂದ್ಸತಿ ಬರ್ದಂಗೆ ನನಗೇನೋ ಅಂತ ಅಂದು ಕಳಿಸ್ಬಿಟ್ಲು. ಇಲ್ಲ ಅವಳು ಹಂಗೆ ಅಂದೇಟ್ಗೆ ನಾನು ಸುಮ್ಮನೆ ಆಗೋಕ್ಕಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೂ ಏನೋ ಈಸ್ಕೊಳ್ಳೋದು ಯಾಕೆ? ಅಷ್ಟೋ ಇಷ್ಟೋ ಈಸ್ಕೊಂಡು ಕೂತ್ಕೊಳಕ್ಕಾಗದ? ಈಗ 30 ಕೋಟಿ ಆಸ್ತಿ ಅದೇ ಅವಳ್ತಾವು. ಹಾಂ, ಯಾರಿಗೆ? ನನ್ನ ಮಗನ ತಾನೇ ಸೇರಬೇಕು. ನನ್ನ ಮಗ ತಾನೇ ಅವಳು ಗಂಡ. ಅವನಿಗೆ ಸೇರಿದ್ಮೇಲೆ ನಮಗೆಲ್ಲ ಸೇರ್ಬೇಕು ತಾನೆ. ಅಷ್ಟು ಆಸ್ತಿ ಅಂತಸ್ತು ಇಟ್ಕೊಂಡು ನಾವು ಯಾಕೆ ಹಿಂಗಿರಬೇಕು? ಈ ನನ್ನ ಮಗನಿಗೆ ಬುದ್ಧಿ ಇಲ್ವಲ್ಲ, ಏನು ಮಾಡೋದು? ಇಲ್ಲ ಇದನ್ನ ಹಿಂಗೆ ಬಿಟ್ರೆ ಹಾಕಿಲ್ಲ. ಹೆಂಗಾರ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕು. ಒಂದು ಮಾಡಿಬಿಟ್ಟು ಆ ಆಸ್ತಿನೆಲ್ಲ ನನ್ನ ಮಗನ ಹೆಸರು ಬರ್ಸ್ಬಿಡ್ಬೇಕು. ಬರ್ಸ್ಕೊಂಡು ಆಮೇಲೆ ಇಳಿಸ್ತೀನೊಳಗೆ ಕೊಬ್ಬ ಬಿಟ್ಬಿಟ್ಟನ ಅವಳನ್ನ. ಆ ಮನೆ ಕೆಲಸದವಳು ಮಾತು ಕೇಳ್ಕೊಂಡು ನನಗೆ ಬಾಯಿಗೆ ಬಂದಂಗೆ ಅಂದು ಕಳ್ಸೋಡೆ. ಹಾಂ, ಯಾವುದೇ ಕಾರಣಕ್ಕೂ ಮರೆಯೋಕ್ಕಿಲ್ಲ ಕಣ್ಲಿ ಪಿಂಕಿ. ನಾನು ಇಟ್ಕೊಂಡಿರ್ತೀನಿ. ಮಾಡ್ತೀನಿ ಒಂದಿನ ನಿನಗೆ. ನೀ ಅಮ್ಮ ಏನು ಮಾತಾಡ್ತಿದ್ದಾಳೆ ಒಬ್ಬೊಬ್ಬಳೆ ಹಿಂಗೆ? ಅಮ್ಮ ಏನಮ್ಮ? ಏನಮ್ಮ ಏನದು ಒಬ್ಬೊಬ್ಬಳೆ ಮಾತಾಡ್ತಿದ್ಯಾ? ಹುಚ್ಚಿಗೆ ಚಿಡ್ದಿದ್ಯಾ ಹಂಗೆ ನಿಂಗೆ? ನಾನು ಏನಾರ ಮಾತಾಡ್ತೀನಿ ನಿನಗೆ ಯಾಕೆ? ಬುಕ್ಕ ಇಟ್ಕೊಂಡು ಓದೋದು ಬಿಟ್ಬಿಟ್ಟು ನೀನು ಇಲ್ಲಿ ನಾನೇನು ಮಾತಾಡ್ತೀನಿ ಅಂತ ಕೇಳಿಸ್ಕೊಂಡು ಕೂತಿದ್ಯಾ? ಹೋಗಮ್ಮ, ಸರಿ ಇಲ್ಲ ನೀನು. ಏನೋ ಮಾತಾಡ್ತಿದ್ಯಾ ಅಂತ ಕೇಳಿದ್ರೆ ಸುಮ್ಮನೆ ಬೈದ್ಯಾ ಬಾಯಿಗೆ ಬಂದಂಗೆ. ಆಯಿತು, ಏನಾದರೂ ಮಾಡ್ಕೊ. ನಿನ್ಗೆ ಯಾರು ಹೇಳ್ತಾರೆ? ನೀನು ಬುದ್ಧಿ ಹೇಳೋರಿಗೆ ಬುದ್ಧಿ ಇಲ್ಲ ಅಷ್ಟೇ. ಏನಾಯ್ತು? ಏನೂ ಇಲ್ಲ ಅಣ್ಣ. ಅಮ್ಮ ಒಬ್ಬೊಬ್ಬಳೆ ಏನೇನೋ ಮಾತಾಡ್ತಾ ಇದ್ಲು ಹುಚ್ಚಿ ಥರ. ಅದಕ್ಕೆ ಏನು ಮಾತಾಡ್ತಿದ್ಯಾ ಅಂತ ಕೇಳಿದ್ರೆ ಜಗಳಕ್ಕೆ ಬರ್ತಾಳೆ. ಮಾತೆತ್ತಿದ್ರೆ ಜಗಳಕ್ಕೆ ಬರ್ತಾಳೆ. ನಾನೇನು ಮಾತಾಡೋದೇ ಇಲ್ಲಪ್ಪ ಇನ್ಮೇಲೆ ಇವಳ ಜೊತೆ. ಆಯ್ತು ಬಿಡು. ಏನಮ್ಮ ಅಡ್ಗೆ ಆಗಿದೆಯಾ? ಊಟ ಹಾಕೊಂಡು ನಂಗೆ ಹೊಟ್ಟೆ ಹಸಿವಾಗ್ತಿದೆ. ಅಮ್ಮಗೈಲಿ ಬಾಯ್ಲಿ ಬಾ, ಒಂದು ಕೂತ್ಕೊಳ್ಳ ಅಲ್ಲಿ. ಹೇಳು. ಕೂತ್ಕೊ ಅಂದ್ರೆ ಕೂತ್ಕೋಬೇಕು ಕಣ್ಮಗ್ನೆ, ಕೂತ್ಕೊಳ್ಳಿ. ಏನಮ್ಮ? ಏನು ಹೇಳಮ್ಮ? ನೋಡು, ಇನ್ನೂ ಚಿಕ್ಕ ವಯಸ್ಸು ಕಣ್ಮಗ್ನೆ ನಿನಗೆ. ಮದುವೆ ಆಗಿ 6 ತಿಂಗಳು ಆಗಿಲ್ಲ. ಪ್ರೀತಮ್ಮು ಎಲ್ಲವೂ ಎಷ್ಟು ಚೆನ್ನಾಗಿ ಬಾಳೆ ಬದುಕ್ತಾ ಇದ್ದಾರಪ್ಪ ನಿಮ್ಮ ಜೊತೆ ಮದುವೆ ಆದವರು. ಹೆಂಗಿದ್ದಾರೆ? ನೀವು ಹಿಂಗೆ ದೂರ ಆಗಿ ಇದರೆಲ್ಲ ಸರಿಲ್ಲ. ನಿನ್ನ ಬಗ್ಗೆ, ನಿನ್ನ ಮದುವೆ ಬಗ್ಗೆ 1000 ಕನಸು ಕಟ್ಕೊಂಡಿದ್ದೀನಿ ಕಣಪ್ಪ ನಾನು. ನನ್ನ ಮಗ ಹಂಗಿರ್ಬೇಕು, ಮದುವೆ ಆದಮೇಲೆ ಹಿಂಗಿರಬೇಕು, ಹಂಗೆ ಹಿಂಗೆ ಅಂತ ನಿನ್ನ ಜೀವನ ಬಗ್ಗೆ ಎಷ್ಟು ಆಸೆ ಕನಸು ಕಟ್ಕೊಂಡು ಕೂತೀನಿ. ನನ್ನ ಮಗಳನ್ನ ಮದುವೆ ಮಾಡ್ದಾನೆ, ಮಗಳನ್ನ ಮನೇಲಿ ಮಾಡಿಕೊಂಡು ನೀನು ಮದುವೆ ಮಾಡಿದ್ದು ಯಾಕಪ್ಪ? ಯಾಕೆ? ಅಕ್ಕಪಕ್ಕದವರೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ನಗಡ್ತವ್ರೆ. ನಮ್ಮ ಮರ್ಯಾದೆ ಕಡಿತವ್ರೆ. ಮದುವೆಯಾಗ 6 ತಿಂಗಳಾಗಿಲ್ಲ, ಸೊಸೆ ಗಂಡನ ಬಿಟ್ಬಿಟ್ಟು ಹೋಗಿದ್ದಾಳಂತೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕಣಪ್ಪ. ನಿನ್ನ ಕಾಲಿಗೆ ಬೀಳ್ತೀನಿ ಕಣ್ಮಗ್ನೆ, ನಿನ್ನ ಕಾಲಿಗೆ ಬೀಳ್ತೀನಿ ಶ್ರೀಕಾಂತ. ಬೇಡ ಕಣಪ್ಪ, ಬೇಡ. ಇದೆಲ್ಲ ಯಾಕೆ ಬೇಕಪ್ಪ ನಮಗೆ? ಮೊದಲೇ ನಮ್ಮ ಕಂಡ್ರೆ ಆಗೋಕ್ಕಿಲ್ಲ ಜನಕ್ಕೆ. ಅಂಥದ್ರಲ್ಲಿ ಹಿಂಗೆಲ್ಲ ಮಾತು ಕೇಳಂಗೆ ಮಾಡಬೇಡ ಕಣಪ್ಪ. ಈಗ ಏನು ಹೇಳಬೇಕು ಅನ್ಕೊಂಡಿದ್ಯಾ ಅದು ಡೈರೆಕ್ಟಾಗಿ ಹೇಳಮ್ಮ. ಸುಮ್ಮನೆ ಸುತ್ತಿ ಬಳಸಿ ಎಲ್ಲ ಮಾತಾಡಬೇಡ, ನನಗೆ ಇಷ್ಟ ಆಗೋದಿಲ್ಲ. ಏನು ಹೇಳಬೇಕು ಅನ್ಕೊಂಡಿದ್ಯಾ? ಏನು ಹೇಳು. ನೋಡು, ಪಿಂಕಿ ಏನು ನಿನಗೆ ಮೋಸ ಮಾಡಿಲ್ಲ, ಇಲ್ಲ ಅನ್ಯಾಯ ಮಾಡಿಲ್ಲ. ಏನು ಮಾಡಿದಾಳು ಅಂತ ಅವಳನ್ನ ದೂರ ಕಳ್ಸಿದೀನಿ ನೀನು? ಏನು ಮಾಡಿದಾಳು ಅಂತ ಅವಳು ದೂರ ಇರ್ಬೇಕು ನಿನ್ನಿಂದ? ಏನೆಲ್ಲ ಮಾಡಿದಾಳು ಅಂತದ? ಅವ್ರ ಅಪ್ಪನ ಮನೆ ಆಸ್ತಿ ಅವಳು ಬರ್ಸ್ಕೊಂಡವಳೆ, ಅದರಲ್ಲೇನು ತಪ್ಪು? ಏನೆಲ್ಲ ತಪ್ಪು? ಅವಳಿಗೆ ಏನು ಬರಬೇಕಿತ್ತು ಅದು ಬರ್ಸ್ಕೊಂಡವಳಪ್ಪ. ಈಗ ಈ ಮನೆ ಯಾರದ್ಲ? ನಮ್ಮ ಅಪ್ಪ ಕೊಟ್ಟಿತ್ತಲ್ವ ನನಗೆ? ನಮ್ಮ ಅಪ್ಪ ಕೊಟ್ಟಿದ್ದು ಮನೆ ಇದ್ದಿತ್ತೆ ಅಲ್ವಾ ನಾವು ಇವತ್ತು ಇಲ್ಲಿ ಇಷ್ಟು ದಿನ ಬದುಕಕ್ಕಾಗಿತ್ತು? ಇಲ್ಲಾಂದರೆ ಬೀದಿಲಿ ಬಿದ್ದಿರ್ಬೇಕಾಗಿತ್ತು ಕಣಪ್ಪ, ಬೀದಿಲಿ ಬಿದ್ದಿರ್ಬೇಕಾಗಿತ್ತು. ನಮ್ಮಪ್ಪ ಕೊಟ್ಟಿದ್ದ ಮನೆಯಲ್ಲಿ ಇಲ್ವಾ? ಎಷ್ಟು ವರ್ಷದಿಂದ ಜೀವನ ಮಾಡ್ಕೊ ಬಂದಿಲ್ವಾ ನಾವು? ಹಂಗೆ ಅವಳುವೆ ಅವ್ರ ಅಪ್ಪ ಅಮ್ಮ ಕೊಟ್ಟಿರೋದು ಆಸ್ತಿ ಮಾಡಿಕೊಂಡವಳೆ, ಅದರಲ್ಲೇನು ತಪ್ಪು? ಅದರನ್ನೆಲ್ಲ ತಪ್ಪು? ಏನು ಮಾಡವಳೆ ಅಂತ ನೀನು ಅವಳನ್ನ ದೂರ ಮಡಗಿದ್ದೀನಿ ನೀನು? ನೋಡಮ್ಮ, ನೀನು ಅವಳು ಮಾಡೋದನ್ನ ವಹಿಸ್ಕೊಂಡು ಮಾತಾಡೋಕೆ ಬರಬೇಡ. ಇದು ತಾತ ನಿನಗೆ ಕೊಟ್ಟಿದ್ದ ಮನೆ ಅಂದರೆ ತಾತಂಗೆ ಇದ್ದಿದ್ದು ಈ ಮನೆ ಅಷ್ಟೇ. ನೀನು ತಾತನ ಜೊತೆನೇ ಇದ್ದೆ. ತಾತ ಸತ್ತೋದ್ಮೇಲೆ ಈ ಮನೆ ನಿನಗೆ ಸಿಕ್ತು ಅಷ್ಟೇ. ಆದರೆ ಅಲ್ಲ ಹಂಗಾಗಿಲ್ವಲ್ಲ. ಇವಳೆ ನನಗೆ ಆಸ್ತಿ ಬೇಕು, ನನ್ನ ಗಂಡನ ಮನೇಲಿ ಏನೂ ಇಲ್ಲ, ನನಗೆ ಆ ಮನೇಲಿ ಇರೋಕ್ಕಾಗ್ತಿಲ್ಲ, ಬದುಕೋಕ್ಕಾಗ್ತಿಲ್ಲ, ತುಂಬ ಹಿಂಸೆ ಅನ್ನಿಸ್ತಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಜೊತೆ ನಂಗೆ ಇರೋಕ್ಕಾಗಲ್ಲ, ಅಲ್ಲಿ ನಂಗೆ ತುಂಬ ಕಷ್ಟ ಆಗ್ತಿದೆ, ನನಗೆ ಆಸ್ತಿ ಕೊಡಿ, ನನಗೆ ಅದು ಕೊಡಿ, ಇದು ಕೊಡಿ ಅಂತ ಇವಳೆ ಹೋಗಿ ಕೇಳಿ ಇಸ್ಕೊಂಡಿರೋದು. ಅವಳು ಹಂಗೆ ಮಾಡಿರೋದ್ರಿಂದ ನನ್ನ ಮಾನ ಮರ್ಯಾದೆ ಎಷ್ಟು ಹೋಗಿದೆ ಅಂತ ನಿನಗೆ ಗೊತ್ತಮ್ಮ? ನಿನಗೆ ಗೊತ್ತಾ ಹೇಳು? ಅವಳು ಮಾಡಿರೋದು 1 2 ಅದು ಅನ್ಯಾಯ ಅಲ್ವಾ? ಅದು ಮೋಸ ಅಂತ ಅನ್ನಿಸ್ತಿಲ್ವಾ ನಿನಗೆ? ನನ್ನ ಸ್ವಾಭಿಮಾನನೇ ಹಾಳು ಮಾಡಿದ್ದಾಳೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾಳೆ. ನಿನಗೇನು ಅನ್ನಿಸ್ತಾ ಇಲ್ವಮ್ಮ? ಏನು ಅನ್ನಿಸ್ತಾ ಇಲ್ವಾ ನಿನಗೆ?
ಅದರಲ್ಲಿ ಏನಪ್ಪ ತಪ್ಪು ನೀನೇ ಹೇಳು, ಅದರಲ್ಲಿ ಏನು ತಪ್ಪು? ಪಾಪ ಶ್ರೀಮಂತರ ಮನೆ ಮಗಳು, ಅವಳಿಗೂ ಹಾಗೆ ಎಲ್ಲ ಇದ್ದ ಅಭ್ಯಾಸ, ಇಲ್ಲಿ ಬಂದಿರೋ ಕಷ್ಟ ಆಯ್ತದೆ, ಕಷ್ಟ ಅದಕ್ಕೆ ಕೇಳೋಳೆ, ಅದರಲ್ಲಿ ಏನು ತಪ್ಪು? ಅದರಲ್ಲಿ ಏನಿಲ್ಲ ತಪ್ಪು. ಈಗ ಅವಳುವೆ ಹಿಂಗೆ ನಮ್ಮಂಗೆ ಬಡವರಾಗಿದ್ರೆ ಬಿಡಪ್ಪ, ಅಲ್ಲೂ ಬಡತನ ಇತ್ತು, ಇಲ್ಲೂ ಬಂದು ಬಡತನ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೋಗಳು. ಆದರೆ ಅಲ್ಲಿ ಶ್ರೀಮಂತರ ಮನೇಲಿ ಬೆಳೆದವಳು ಇಲ್ಲಿ ಬಂದು ಕಷ್ಟಪಡು ಅಂದ್ರೆ ಯಾರು ಕಷ್ಟಪಟ್ಟಾರಲ್ಲ? ಯಾರು ಕಷ್ಟಪಟ್ಟರು? ಅವ್ರ ಅಪ್ಪನ ಮನೆ ಬೇಕಾದಷ್ಟು ಆಸ್ತಿ ಅಂತಸ್ತಿದ್ರು ನಮ್ಗೆ ಕೊಡ್ಬೇಕಾಗಿರೋದು ಇದ್ಕೊಂಡು ನಾವು ಯಾಕೆ ಹಿಂಗೆ ಕಷ್ಟಪಡಬೇಕು ಅಂತ ಅವಳಿಗೆ ಅನ್ಸಕ್ಕಿಲ್ವಾ? ಅದಕ್ಕೆ ಹೋಗಿ ಕೇಳೋಳೆ, ಅದಕ್ಕೆ ಅವ್ರ ಮನೇಲಿ ಕೊಟ್ಟವ್ರೆ, ಈಸ್ಕೊಂಡವಳೆ. ಹಾಂ, ಚೆನ್ನಾಗಿ ಅವಳಲ್ಲ ಈಗ ಮನೆ ತಗೊಂಡವಳೆ, 80 ಲಕ್ಷ ಅಂತೆ ಮನೆ, ರಾಜರ ಅದೇನೋ ಅರಮನೆ ಇದ್ದಂಗೆ ಅದೇ ಮನೇಲಿ ಅವಳಪ್ಪ ಒಬ್ಳೆಯ. ಹಾಂ, ಏನು ದಾಳಿ ಯಾರ್ದು ಅಳಿಸ್ಕೊಂಡಿತ್ತು? ಯಾರೆಲ್ಲ ಅಳಿಸ್ಕೊಂಡಿತ್ತು? ನಮ್ದಲ್ವಾ? ತಾನೇ ಅಳಿಸ್ಕೊಂಡಿರೋದು. ಹೋಗೋಗು ಭಂಗ ಮಾಡೋಗು, ಮೊದಲು ಒಂದು ಫೋನ್ ಮಾಡ್ಬಿಟ್ಟು ಅವಳಿಗೆ ನಾವು ಬರ್ತೀವಿ ಅಲ್ಲಿಗೆ ಅಂತ ಹೇಳು, ಹೋಗಕ್ಕೈತದೆ. ನಿಮ್ಮಪ್ಪ ನೋಡು, ಎಲ್ಲ ಆಸ್ತಿ ಕೇಳ್ಬಿಟ್ಟಾರೋ, ಎಲ್ಲಿ ಭಾಗ ಕೇಳ್ಬಿಟ್ಟಾರೋ ಅಂತ ನಾನು ಎಲ್ಲಿ ಮಾತಾಡಿದ್ನೋ ಅವತ್ತೇ ಎದ್ದ. ಎದ್ದಾಗನಪ್ಪ, ಇನ್ನೆಲ್ಲಿ ಬಂದನ ಅವನು? ಇನ್ನು ಬಂದನ? ಅವ್ನು ಕಟ್ಕೊಂಡು ಕೂತ್ಕೋ, ಹಿಂಗೆ ಬಿದ್ದಿರ್ಬೇಕಾಯ್ತದ ನಾವು. ಸಾಕು ಸುಮ್ಮನಿರಮ್ಮ. ಅಪ್ಪಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಕಳಿಸ್ಬಿಟ್ಟು ಈಗ ನೀನು ಅಪ್ಪನಿಗೆ ಹೇಳ್ಬೇಡ. ನೋಡು, ನೀನು ಏನೇ ನಾಟಕ ಆಡಿದ್ರು ಅಷ್ಟೇ, ನೀನು ಏನೇ ಮಸ್ಕ ಹೊಡೆದ್ರು ಅಷ್ಟೇ, ನಾನಂತ ಅವಳ ಹತ್ರಕ್ಕೆ ಹೋಗೋದಿಲ್ಲ. ನಿನ್ಗೆ ಬೇಕು ನಿನ್ನ ಸೊಸೆ ಅನ್ನೋದಾದ್ರೆ ನೀನು ಹೋಗು. ಅವತ್ತು ಅದನ್ನೇ ಹೇಳಿದ್ದು, ಇವತ್ತು ಅದನ್ನೇ ಹೇಳ್ತಿದ್ದೀನಿ. ನಾನು ಮಾತ್ರ ಅವಳ ಹತ್ರಕ್ಕೆ ಹೋಗಲ್ಲಮ್ಮ, ಯಾವುದೇ ಕಾರಣಕ್ಕೂ ಹೋಗಲ್ಲ. ಬೇಕಾದರೆ ಆ ಆಸ್ತಿನೆಲ್ಲ ಅವ್ರ ಅಪ್ಪಂಗೆ ವಾಪಸ್ ಬರ್ಕೊಟ್ಬಿಟ್ಟು ನಂಗೆ ನನ್ನ ಗಂಡ ಬೇಕು ಅಂತ ಅವಳು ಬರಲಿ, ಅವಳು ಅಲ್ಲಿ ತನಕ ನಾನು ಕಾಯ್ತೀನಿ. ಆದರೆ ನಾನು ಮಾತ್ರ ಅವಳ ಹತ್ರಕ್ಕೆ ಯಾವತ್ತೂ ಹೋಗೋದಿಲ್ಲ, ತಿಳ್ಕೊಬಿಡು. ಹಿಂಗೆ ಹಠ ಮಾಡಿದ್ರೆ ಹೆಂಗಪ್ಪ ಹಿಂಗೆ ಹಠ ಮಾಡಿದ್ರೆ ನಿನ್ನ ಜೀವನ ಹಾಳಾಯ್ತದೆ. ಮದುವೆಯಾಗ 6 ತಿಂಗಳಾಗಿಲ್ಲ, ಎಡ್ತಿ ಬಿಟ್ಬಿಟ್ಟು ಹಿಂಗೆ ಕೂತಿದ್ಯಲ್ಲ, ಸರಿಯಾ? ಅಕ್ಕಪಕ್ಕದವ್ರು ಏನು ಅನ್ನಕ್ಕಿಲ್ಲ, ಇನ್ನು ನಿನ್ನ ತಂಗಿನ ಬರೋರು ಬರಬೇಕು, ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡ್ಲಾ? ನೋಡಮ್ಮ, ನೀನು ಏನು ತಲೆ ಕೆಡ್ಸ್ಕೊಬೇಡ. ನನ್ನ ತಂಗಿನ ಒಳ್ಳೆ ಡಾಕ್ಟ್ರಿಗೆ ಹುಡುಕಿ ಮದುವೆ ಮಾಡ್ತೀನಿ, ಅವಳ ಜೀವನನ ನಾನು ಕಾಪಾಡ್ತೀನಿ, ಸರಿ ಮಾಡ್ತೀನಿ. ಅವಳ ಜೀವನ ಯಾವತ್ತೂ ಹಾಳಾಗಕ್ಕೆ ನಾನು ಬಿಡೋದಿಲ್ಲ. ನನ್ನ ತಂಗಿ ಜೀವನಕ್ಕೆ ಏನೇನು ಮಾಡಬೇಕು ಎಲ್ಲ ನಾನು ಮಾಡಿದ್ದೀನಿ ಕೂಡ. ನೀನು ಏನು ಯೋಚನೆ ಮಾಡಬೇಡ ಅವಳ ಬಗ್ಗೆ, ಅವಳನ್ನ ನಾನು ಸರಿ ಮಾಡ್ತೀನಿ, ನೀನು ಸುಮ್ಮನಿರು. ಅಲ್ಲ ಕಂಡ್ಲ, ನಿಂದೆ ಹೇಳ 6 ತಿಂಗಳಿಗೆ ಎಡ್ತಿ ಬಿಟ್ಬಿಟ್ಟು ಕುಂತಿದ್ಯಲ್ಲ, ನಿಂದೆ ಹೇಳಪ್ಪ. ನಂದು ಏನಿದ್ರು ಅಷ್ಟೇ ಅಮ್ಮ, ಅಷ್ಟೇ. ಅವಳು ಬರೋ ತನಕ ಕಾಯ್ತೀನಿ. ಅವಳು ಬರಬೇಕು, ಅವಳೇ ಬರಬೇಕು. ಅವಳ ಆಸ್ತಿನೆಲ್ಲ ವಾಪಸ್ ಅವಳು ಕೊಟ್ಬಿಟ್ಟು ನನ್ನ ಗಂಡನೇ ಬೇಕು ಅಂತ ನನ್ನ ಹತ್ರ ಬರಬೇಕು. ಅಲ್ಲಿ ತನಕ ಕಾಯ್ತೀನಿ ನಾನಂತ ಅವಳ ಹತ್ರಕ್ಕೆ ಹೋಗೋದಿಲ್ಲ. ನೀನು ಏನು ಬೇಕಾದರೂ ಅನ್ಕೋ, ನನ್ನ ಜೀವನ ಹಿಂಗೆ ಹಾಳಾಗೋದು ಪರವಾಗಿಲ್ಲ, ನಾನು ಮಾತ್ರ ಅವಳ ಹತ್ರಕ್ಕೆ ಹೋಗೋದಿಲ್ಲ ಅಷ್ಟೇ. ನನಗೆ ನನ್ನ ಮಾನ ಮರ್ಯಾದೆ, ನನ್ನ ಸ್ವಾಭಿಮಾನನೇ ಮುಖ್ಯ. ಶ್ರೀಕಾಂತ, ನನ್ನ ಮಾತು ಕೇಳಲ್ಲ ಅಲ್ಲೋ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.